ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷ ಈಗ ವಾರ್ತೆಗಳ ವಿವರ. ದಿನಾಂಕ 17ರಂದು ಹೊಸಪೇಟೆ ನಗರದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಜಾದನಿ ಯಾತ್ರೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರು ಮತದಾತ ಪ್ರಭುಗಳಿಗೆ ಹಲವು ಭರವಸೆ ನೀಡಿದರೆ, ಇನ್ನೊಂದೆಡೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಸಚಿವ ಆನಂದ್ ಸಿಂಗ್ ರವರು ವಿಫಲರಾಗಿದ್ದಾರೆಂದು ಆರೋಪಿಸಿ ಆನಂದ್ ಸಿಂಗ್ ರವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ನಿಮಿತ್ತ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಪ್ರಜಾಧ್ವನಿ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಹೀಗೆ ದಿನಾಂಕ 17ರಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೈಗೊಂಡ ಈ ಕಾರ್ಯಕ್ರಮಕ್ಕೆ ಪ್ರಜಾಧ್ವನಿ ಯಾತ್ರೆಗೆ ಬಸ್ ಮೂಲಕ ಆಗಮಿಸಲಾಗಿ ಸ್ಥಳೀಯ ಮುಖಂಡರಿಂದ ಸ್ವಾಗತಿಸಿಕೊಳ್ಳಲಾಯಿತು. ಕಾರ್ಯಕ್ರಮದ ಚಾಲನೆಯನ್ನು ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕರಾದಂತ ಕೆಪಿಸಿಸಿ ವಿರೋಧ ಪಕ್ಷದ ನಾಯಕರಂತ ಹರಿಪ್ರಸಾದ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಬಳಿಕ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರು ಮಾತನಾಡಿ, ಈ ರಾಜ್ಯದ ಜನರ ನೋವಿನ ಬದುಕನ್ನ ನಿವಾರಿಸುವ ನಿಟ್ಟಿನಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ನೀಡಬೇಕೆಂದು ಕಾಂಗ್ರೆಸ್ ಪಕ್ಷ ಸಂಕಲ್ಪ ಮಾಡಿದೆ. ಮಹಿಳೆಗೆ ತನ್ನ ಮನೆ ವೆಚ್ಚ ಭರಿಸಲು ಪ್ರತಿ ವರ್ಷಕ್ಕೊಮ್ಮೆ ಮಹಿಳೆಯ ಖಾತೆಗೆ 24,000 ರೂಪಾಯಿ ಜಮಾ ಮಾಡಲಾಗುವುದು. ಈ ಎಲ್ಲಾ ಅಂಶಗಳನ್ನ ಮತದಾರರಿಗೆ ತಿಳಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆಂದು ಕಾರ್ಯಕರ್ತರಲ್ಲಿ ಕರೆ ನೀಡಿದರು. ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ. ನಿಮ್ಮ ನೋವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಜಾಧ್ವನಿ ಯಾತ್ರೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಮೊದಲನೇ ಗ್ಯಾರಂಟಿ ಏನಪ್ಪ? ಮೊದಲನೇ ಗ್ಯಾರಂಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಳಕು ಬರಬೇಕು. ಅದಕ್ಕೆ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಫ್ರೀ ವಿದ್ಯುತ್ ಶಕ್ತಿಯನ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸಂಕಲ್ಪವನ್ನು ಮಾಡಿದೆ. ಹೆಣ್ಣು ಕುಟುಂಬದ ಕಣ್ಣು. ಹಾಗೆ ಎಲ್ಲ ದಿನ ಪಿಕ್ ಪಾಕೆಟ್, ನಿಮ್ದು ಪಿಕ್ ಪಾಕೆಟ್ ಆಗ್ತಿದೆ, ಹೆಣ್ಮಕ್ಳದು ಪಿಕ್ ಪಾಕೆಟ್ ನಡೀತಾ ಇದೆ. ಪೆಟ್ರೋಲು ಡೀಸೆಲ್ ಬೆಲೆ ದಿನ ನಿಮ್ಗೆ ಗೊತ್ತಿದೆ. ಗ್ಯಾಸ್ ಬೆಲೆ 400 ಚಿಲ್ಲರೆ ಇದೆ, ಈಗ 1000 ಚಿಲ್ಲರೆ ಆಗೋಗಿದೆ. ನಾವು ಮಹಿಳೆಯರು ಕೇಳಿದ್ರು, ನಿಮ್ಗೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಾರ್ಟಿ ಅಂತ ಕೇಳಿದ್ರು ತಾಯಂದಿರಿಗೆ. ಅವ್ರು ಹೇಳಿದ್ರು, ಸುಮಾರು ಒಂದು 6,000 ಜನ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ದು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ದು. ಪ್ರತಿಯೊಂದು ಹೆಣ್ಣುಮಗಳಿಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಬಂದು ಪ್ರತಿಯೊಂದು ಹೆಣ್ಣುಮಗಳಿಗೆ ಅವರ ಮನೆಯ ವೆಚ್ಚವನ್ನ ಸುಧಾರಣೆ ಮಾಡಲಿಕ್ಕೆ ಯಾರು ಮನೆಯ ಯಜಮಾತಿ ಇದ್ದಾಳೋ ಅವಳಿಗೆ ನೇರವಾಗಿ ಪ್ರತಿ ವರ್ಷ 24,000 ರೂಪಾಯಿ ಹಣವನ್ನು ಅವರ ಅಕೌಂಟ್ಗೆ ಹಾಕಲಿಕ್ಕೆ
ಎಷ್ಟು 24,000. ಈ ಜನ ಅಧಿಕಾರ ಕೊಟ್ಟ ತಕ್ಷಣ ಮೊದಲನೇ ತಿಂಗಳಿನಿಂದಲೇ ಇವರ ಅಕೌಂಟ್ಗೆ ದುಡ್ಡು ಹಾಕಿ ನಾವು ಪ್ರಾರಂಭವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಗ್ಯಾರಂಟಿನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲ ಕಾರ್ಯಕರ್ತರಿಗೆ, ನೀವೆಲ್ಲ ಮನೆಗೂ ಹೋಗ್ಬೇಕು. ಪಂಚಾಯತಿ ಹೆಂಗ್ ಓಟ್ ಕೇಳ್ತೀರಿ ಹಂಗೆ ಈ ಪಾಪದ ಪುರಾಣ ಒಂದು ಪಟ್ಟಿ, ಒಂದು ಪುಸ್ತಕ, ಒಂದು ಪಾಂಪ್ಲೆಟ್, 200 ರೂಪಾಯಿ 200 ಯೂನಿಟ್ ಕರೆಂಟು, 2,000 ರೂಪಾಯಿ ತಿಂಗಳಿಗೆ, 24,000 ವರ್ಷಕ್ಕೆ ಅಂತೇಳಿ ಮನೆಗೂ ಕೊಟ್ಟು ಯಾರ್ಯಾರಿಗೆ ಬೇಕು ಅಂತೇಳಿ ಅವರ ತಲೆ ಅರ್ಜಿಯನ್ನ ತಾವು ಸ್ವೀಕಾರ ಮಾಡುತ್ತ ಕೆಲಸ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರಾರಂಭ ಮಾಡಬೇಕು. ಒಂದು ತಿಂಗಳಲ್ಲಿ ಆ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳಿಗೆ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ, ಗೆದ್ದವ್ರಿಗೆ, ಸೋತವ್ರಿಗೆ, ನಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಒಂದು ಕರೆಯನ್ನ ಕೊಡ್ತಾ ಇದ್ದೀನಿ. ಬಳಿಕ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರವರು ಮಾತನಾಡಿ, ನಾನು ಮುಖ್ಯಮಂತ್ರಿ ಇದ್ದಾಗ 15 ಲಕ್ಷ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದೇನೆ. ಆನಂದ್ ಸಿಂಗ್ ರವರಿಂದ ಹೊಸಪೇಟೆಗೆ ಒಂದು ಮನೆಯನ್ನು ಕೂಡ ತರಲಾಗಿಲ್ಲ. 28,000 ಜನರಿಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿದ ಆನಂದ್ ಸಿಂಗ್ 10 ವರ್ಷಗಳಾದರೂ ಈವರೆಗೂ ನೀಡಿಲ್ಲ. ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿಸಲಿಕ್ಕೆ ಆಗದೇ ಇರೋ ಎಂಎಲ್ಎಗಳು ನಮಗೆ ಬೇಕೆ ಎಂದು ಪ್ರಶ್ನಿಸುತ್ತಾ ನಗರದ ಜನತೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ವಿಫಲವಾಗಿರುವ ಆನಂದ್ ಸಿಂಗ್ ರಾಜೀನಾಮೆ ನೀಡಿ ಮನೆಗೆ ಹೋಗಬೇಕೆಂದು ಆಗ್ರಹಿಸುತ್ತಾ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕೆಂದು ಕರೆ ನೀಡಿದರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೂರಿಲ್ಲದವರಿಗೆ, ಮನೆ ಇಲ್ಲದವರಿಗೆ 5 ವರ್ಷಗಳಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸಿದ್ದು. ಎಷ್ಟು? 15 ಲಕ್ಷ ಕಟ್ಟಿಸಿದ್ದು. ನಾನು ಕೇಳ್ತೀನಿ, ಆನಂದ್ ಸಿಂಗ್ ಹೊಸಪೇಟೆಗೆ ಒಂದು ಮನೆ ನಾವು ಕೊಡಿಸಿದೇನಪ್ಪ? ಕೊಡಿಸಿದಾರೇನ್ರಿ? ಕೊಟ್ಟಿದಾರೇನ್ರಿ? ಇದೇ ಆನಂದ್ ಸಿಂಗ್ ಹೇಳಿದ್ರು, 28,000 ಜನರಿಗೆ ಹಕ್ಕುಪತ್ರ ಕೊಡ್ತೀನಿ. ಕೊಟ್ಟಿದ್ದೇನಪ್ಪ ಇಂತ ಹೇಳಿ 10 ವರ್ಷ ಆಯ್ತಲ್ಲಪ್ಪ. ಆನಂದ್ ಸಿಂಗ್ ಇವ್ರು ಮತ್ತೆ ಗೆಲ್ಬೇಕಾ? ಗೆಲ್ಬೇಕೇನ್ರಿ? ಇವತ್ತು ಇವ್ರ ಕಾಲದಲ್ಲಿ ಭ್ರಷ್ಟಾಚಾರ ಮುಗುಲು ಮುಟ್ಟಿದೆ. ಭ್ರಷ್ಟಾಚಾರ ಮುಗುಲ್ ಮುಟ್ಟಿದೆ. ಮನೆ ಕೊಡದಿದ್ದವ್ರು ಇರ್ಬೇಕಾ? ಅಕ್ಕಿ ಕೊಡಕ್ಕಾಗದಿದ್ದವ್ರು ಇರ್ಬೇಕಾ? ನೀರ್ ಕೊಡಕ್ಕಾಗದಿದ್ದವ್ರು ಇರ್ಬೇಕಾ? ಸೈಟ್ ಕೊಡಕ್ಕಾಗದಿದ್ದವ್ರು ಇರ್ಬೇಕಾ? ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿಸಿಕ್ ಆಗ್ತಿದ್ದವ್ರು ಇರ್ಬೇಕಾ? ಬೇಡ ಅಲ್ವಾ? ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 23ನೇ ಇಸ್ವಿ ಏಪ್ರಿಲ್ ನಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ಬಿಜೆಪಿಯವರನ್ನ ಹೊರಗಾಕಿ ಕಿತ್ತಾಕಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಜಾಧ್ವನಿ ಯಾತ್ರೆ ಹೊಸಪೇಟೆನಲ್ಲಿ ಈಗ ಆ ಕೊಳವೆ ಎತ್ತದು ಪೈಪ್ಗಳೆಲ್ಲ ಒಡೆದೋಗಿ ನೀರು, ಚರಂಡಿ ನೀರು ಜೊತೆ ಸೇರ್ಕೊಂಡ್ಬಿಟ್ಟು 200 ಜನಕ್ಕೆ ಅಸ್ವಸ್ಥರಾಗಿದ್ದಾರೆ. ಒಬ್ಬ ಮಹಿಳೆ ಸತ್ತಿದ್ದಾಳೆ. ಅಲ್ಲ, ಆನಂದ್ ಸಿಂಗ್ ಒಪ್ಕೊಂಡಿದ್ದಾರೆ. ಆನಂದ್ ಸಿಂಗ್, ನಿಮ್ಗೆ ಏನಾದ್ರೂ ಕೂಡ ಮೊರಾಲಿಟಿ ಬಗ್ಗೆ ನಂಬಿಕೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನಂತಶಯನಗುಡಿ ರೈಲ್ವೆ ಗೇಟ್ ಕ್ರಾಸಿಂಗ್ನಲ್ಲಿ ಮೇಲ್ಸೇತುವೆ ನಿರ್ಮಿಸಲು ದಿನಾಂಕ 16ರಂದು ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ಚುನಾವಣೆಯೊಳಗಡೆ ಹಂಪಿ ಶುಗರ್ಸ್ ಬೋರ್ಡ್ ಹಾಕುತ್ತೇನೆ, ಒಂದು ವೇಳೆ ಹಾಕದಿದ್ದಲ್ಲಿ ನನ್ನ ಹೆಸರನ್ನ ಬದಲಾಯಿಸಿಕೊಳ್ಳುತ್ತೇನೆಂದು ಮಾಜಿ ಶಾಸಕ ಎಚ್.ಆರ್. ಗವಿಯಪ್ಪನವರಿಗೆ ಸಚಿವ ಆನಂದ್ ಸಿಂಗ್ ರವರು ಪ್ರತ್ಯುತ್ತರ ನೀಡಿದ್ದಾರೆ. ಹೀಗೆ
ದಿನಾಂಕ 16ರಂದು ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಚ್ಆರ್ ಗವಿಯಪ್ಪನವರು ಸುದ್ದಿಗೋಷ್ಠಿಯಲ್ಲಿ ನೀಡಿದ ಹೇಳಿಕೆಗೆ ಉತ್ತರ ನೀಡಿದ ಸಚಿವ ಆನಂದ್ ಸಿಂಗ್ ರವರು ಐಎಸ್ಆರ್ ಕಾರ್ಖಾನೆ ಮುಚ್ಚಲು ನಾನೇ ಕಾರಣವೆಂದು ಗವಿಯಪ್ಪನವರು ಹೇಳಿಕೆ ನೀಡಿರುವುದು ನನಗೆ ಬೇಸರ ತಂದಿದೆ. ರೈತ ಸಂಘದವರು ಸೇರಿದಂತೆ ಕಾರ್ಖಾನೆ ಮಾಲೀಕರೇ ಖುದ್ದಾಗಿ ಕಾರ್ಖಾನೆ ಮುಚ್ಚಲು ಆನಂದ್ ಸಿಂಗ್ ಕಾರಣರಲ್ಲವೆಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಆದಾಗ್ಯೂ ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. 500 ಕೋಟಿ ರೂಪಾಯಿ ಖರ್ಚು ಮಾಡಿ ಫ್ಯಾಕ್ಟರಿ ಹಾಕಿಕೊಂಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ 250 ಕೋಟಿ ರೂಪಾಯಿ ಖರ್ಚು ಮಾಡಿ ಶುಗರ್ ಫ್ಯಾಕ್ಟರಿ ಪ್ರಾರಂಭಿಸಲಿ ಎಂದು ಸವಾಲು ಮಾಡುತ್ತಾ ಚುನಾವಣೆಯೊಳಗೆ ಹಂಪಿ ಶುಗರ್ ಬೋರ್ಡ್ ಹಾಕದಿದ್ದಲ್ಲಿ ನಾನು ನನ್ನ ಹೆಸರನ್ನ ಬದಲಿಸಿಕೊಳ್ಳುತ್ತೇನೆಂದು ಎಚ್ಆರ್ ಗವಿಯಪ್ಪನವರಿಗೆ ಪ್ರತ್ಯುತ್ತರ ನೀಡುತ್ತಾ ಅವರು ಶಾಸಕರಾದಾಗ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನೆಂಬುದನ್ನ ಹೇಳಲಿ, ಸೋತಾಗ ಮನೆಯಲ್ಲಿ ಕೂತುಕೊಳ್ಳುವುದಲ್ಲ, ಬದಲಾಗಿ ಜನರೊಂದಿಗೆ ಬೆರೆತು ಜನರ ವಿಶ್ವಾಸ ಗಳಿಸಬೇಕೆಂದು ಗವಿಯಪ್ಪನವರಿಗೆ ಕಿವಿಮಾತು ಹೇಳಿದರು. ಪಾಪ ಗವಿಯಪ್ಪ ಸಾಹೇಬರು ಅವರು ಚುನಾವಣೆ ಒಂದು ಹಿನ್ನೆಲೆ ಇರತಕ್ಕಂಥ ಮನೆತನ. ಇವತ್ತು ಅದು ಏನು ಹೇಳ್ತಾರಲ್ಲ, ಅದು ಎಲ್ಲರ ಗುಂಪಲ್ಲಿ ಸೇರಿಕೊಂಡು ಇದು ಅದೇ ಗುಂಪಿಗೆ ಸೇರಿಬಿಟ್ಟೈತೆ ಅಂತ ಹೇಳಿ ಗವಿಯಪ್ಪ ಸಾಹೇಬ್ರು ಆರೋಪ ಮಾಡೋದು ಕಲ್ತು ಬಿಟ್ಟಾರ. ನಾನು ನಿನ್ನೆ ನೋಡಿದೆ. ನಾನು ಸಾಹೇಬ್ರಿಗೆ ಕೇಳ್ತೀನಿ, ಸಾರ್ ಹಿರಿಯರಿದ್ದೀರಿ, ಇದನ್ನು ಉಪಯೋಗಿಸೋದು ಬೇಡ ಸರ್, ಇದು ಉಪಯೋಗಿಸ್ರಿ. ನಾನು ಯಾವತ್ತೂ ರಾಜಕೀಯ ತಲೆಯಿಂದ ಮಾಡಂಗಿಲ್ಲ, ಹೃದಯದಿಂದ ಮಾಡ್ತೀನಿ. ನಾನು ಅನೇಕರು ಬರ್ತಾರೆ, ಬಂದಾಗ ಹಿನ್ನೆಲೆ ನೋಡ್ರಿ, ಕೊಡುಗೆ ನೋಡ್ರಿ, ಬೇಡವ್ರಿಗೆ ಕೊಡಬೇಡ್ರಿ, ಗಂಡಿಗೆ ಕೊಡ್ರಿ ಕೆಲಸ ಮಾಡಂತವನು. ವಿಜಯನಗರ ಸಾಮಾನ್ಯ ಕ್ಷೇತ್ರ ಅಲ್ಲ, ಇವ್ರೇನೋ ಹುಡುಗಾಟ ಅನ್ಕೊಂಡ್ಬಿಟ್ಟಾರೆ. ಈ ಭೂಮಿಯ ಪ್ರಭಾವ ಎಲ್ಲರಿಗೆ ಅಪ್ಕೊಳ್ಳಲ್ಲ. ಅದು ಬಂದವರೆಲ್ಲ ಇಲ್ಲಿ ವಿಜಯನಗರ ಕ್ಷೇತ್ರದ ಆಡಳಿತ ಮಾಡೋದಕ್ಕೆ ಪಂಪಾ ವಿರೂಪಾಕ್ಷನ ಆಶೀರ್ವಾದ ಇದ್ರೆ ಮಾತ್ರನೇ ಈ ಕ್ಷೇತ್ರದ ಶಾಸಕ ಆಗೋದು. ಇದು ನೆನಪಲ್ಲಿ ಇಟ್ಕೋಬೇಕು. ಅದು ನನಗೆ ಎಲ್ಲಿವರೆಗೂ ಕೊಟ್ಟಾನ ನನಗೆ ಗೊತ್ತಿಲ್ಲ. 4 ಸತಿ ಕೊಟ್ಟಾನ, ಇನ್ನು ಒಂದು 4 ಸತಿ ಕೊಡ್ತಾನೋ ಇಲ್ಲ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ, ಯಾರಿಗೆ ಗೊತ್ತು. ಅಲ್ಲಿ ಐತೆ, ಅಲ್ಲಿ ಬೆಳಬೇಕು ಮುದ್ರೆ. ಅದು ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಇಲ್ಲಿ ಬಂದು ಫ್ಯಾಕ್ಟ್ರಿ ಇಲ್ಲ, ನೀರಿಲ್ಲ, 15 ವರ್ಷದಿಂದ ನೀವೇನು ಮಾಡ್ತಿದ್ರಪ್ಪ? 20 ವರ್ಷದಿಂದ ಗವಿಯಪ್ಪ ಸಾಹೇಬ್ರೆ ನೀವೇನ್ ಮಾಡ್ತಿದ್ರಿ? ಆಗರ್ಭ ಶ್ರೀಮಂತರು ನೀವು. ಆ ಸ್ಟೀಲ್ ಫ್ಯಾಕ್ಟ್ರಿ ಆಗೋ ಬದಲು ಸಕ್ಕರೆ ಫ್ಯಾಕ್ಟ್ರಿ ಹಾಕ್ಬಿಡ್ಬೋದಾಗಿತ್ತಲ್ಲಪ್ಪ. ಒಂದು 200-400 ಕೋಟಿ, ಒಂದು 500 ಕೋಟಿ ರೂಪಾಯಿ ಇರ್ಬೇಕದು. ಗವಿಯಪ್ಪ ಸಾಹೇಬರಿಗೆ ನಾನು ಇವತ್ತು ಮನವಿ ಮಾಡ್ಕೊಂಡು, ಈಗಲೂ ಏನೂ ಇಲ್ಲ, ಮಾತು ಕೊಟ್ಟು ಚುನಾವಣೆಗೆ ಬರ್ರಿ, ನಾನು ಹಾಕ್ತೀನಿ, ಒಂದು 5,000 ಟನ್ ಕ್ರಷಿಂಗ್ ಆಗುವಂತ ಫ್ಯಾಕ್ಟ್ರಿ ಹಾಕ್ತೀನಿ ಅಂತೇಳಿ ನೀವು ಬರ್ರಿ ಚುನಾವಣೆಗೆ. ನಾನು ಹಾಕಂಗಿಲ್ಲ, ನಾನು ಹೇಳ್ತಾ ಇದ್ದೀನಿ, ನನ್ನ ಯೋಗ್ಯತೆ ಇಲ್ಲಪ್ಪ, ಅಷ್ಟು ಶ್ರೀಮಂತಿಗೆ ನನ್ನ ಹತ್ರ ಎಲ್ಲೈತೆ. ನಾನು ಕೇಳ್ತೀನಿ, ಜನಕ್ಕೆ ಬಿಟ್ಟಿರೋದು ತೀರ್ಮಾನ, ಹೇಳಲಿ ಅವರು, ಹಾಕ್ಲಪ್ಪ, ಒಂದು ಹೊಸ ಶುಗರ್ ಫ್ಯಾಕ್ಟ್ರಿ ಹಾಕಿ. ನನ್ನ ಮನವಿ, ನನ್ನ ರೈತರ ಪರವಾಗಿ ಮನವಿಯಪ್ಪ, ಕಾಲು ಮುಗಿದು ಕೇಳ್ತೀನಿ ಅವರಿಗೆ, ರೈತರ ಪರವಾಗಿ ಮನವಿ ಮಾಡ್ಕೊಳ್ತೀನಿ. ಈ ಚುನಾವಣೆಯಲ್ಲಿ ನಾನು ಸ್ವಂತ ಖರ್ಚಿಂದ ಶುಗರ್ ಫ್ಯಾಕ್ಟರಿ ಹಾಕ್ತೀನಿ ಅಂತ ಹೇಳಿ ಅವರು ಅಜೆಂಡಾ ಇಡ್ಲಿ. ಖಂಡಿತವಾಗ್ಲೂ ನನ್ನ ಓಟು, ನಾನು ನಿಂತ್ರೇನು ನನ್ನ ಓಟ್ ಆತಗೆ ಹಾಕ್ತೀನಿ, ನನ್ನ ಓಟ್ ಆತಗೆ ಹಾಕ್ತೀನಿ. ಬೇರೆಯವ್ರ ಓಟು ಆತ ವಿಶ್ವಾಸ ಗಳಿಸ್ಕೊಳ್ಳಿ. ಆದರೆ ಗವಿಯಪ್ಪ ಅವರು ಇನ್ನೂ ಒಂದು ಮಾತು ಕೊಟ್ಟಿದ್ರು, ನನ್ನ ಸ್ವಂತ ರೊಕ್ಕದಿಂದ ನಾನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಕ್ತೀನಿ ಅಂತ ಹೇಳಿದ್ದು ಅವರಿಗೆ ನೆನಪು ಮಾಡ್ತೀನಿ ಈ ಸಂದರ್ಭದಲ್ಲಿ. ಬೇಕಾದರೆ ಅದ್ರ ಎಲ್ಲ ನನ್ನ ಹತ್ರನೂ ಇದೋ, ನಾನು ಮಾತಾಡಂಗಿಲ್ಲ. ನಾನು ಇವತ್ತು ಅವರು ನನ್ನ ಟೀಕೆ ಮಾಡಿರೋ ಸಲುವಾಗಿ ಇವತ್ತು ನಾನು ಈ ಮಾತು ಹೇಳಬೇಕಾಗುತ್ತೆ. ಇವತ್ತು ನಾನು ಫ್ಯಾಕ್ಟ್ರಿ ಬಂದ್ ಮಾಡೀನಿ, ನನ್ನ ವೈಫಲ್ಯ ಅಂತೂ ನೀವು ಹೇಳ್ತೀರಲ್ಲ, ನಿಮ್ಮ ಸಾಧನೆ ಏನೈತೆ ಹೇಳಿ ಸಾಹೇಬ್ರೆ. ಸಾರ್ವಜನಿಕ ಜೀವನ ಅಂದ್ರೆ ಏನು? ಚುನಾವಣೆ ಬಂದಾಗ ಚುನಾವಣೆಗೆ ನಿಲ್ಲೋದು, ಸೋತ ತಕ್ಷಣ. ಸಾರ್ವಜನಿಕರ ಜೀವನ ಅಂದ್ರೆ ನಿರಂತರವಾಗಿ ಸೋಲ್ಲಿ ಗೆಲಿಲಿ, ಜನರ ಜೊತೆಗೆ ಸಂಪರ್ಕ ಇದ್ದಾಗೆ ಅದು ಸಾರ್ವಜನಿಕ ಜೀವನ ಅನ್ನೋದು. ಈ ಸುಮ್ಮನೆ ಎಲೆಕ್ಷನ್ ಬಂದಾಗ ನಿಂದ್ರೋದು, ಸೋತ್ರೆ ಮನೆಗೆ ಹೋಗ್ಬಿಡೋದು. ಇವತ್ತು ಅವ್ರಿಗೆ ಅಷ್ಟು ಶ್ರೀಮಂತಿಗೆ ಕೊಟ್ಟಾರ, ಬಹಳ ಶ್ರೀಮಂತ ಹೇಳ್ತಾರಪ್ಪ, ಎಷ್ಟೆಷ್ಟು ಅಂತ 500 ಕೋಟಿ ರೂಪಾಯಿ ಫ್ಯಾಕ್ಟ್ರಿ ಹಾಕ್ಯಾರ, ಒಂದು 250 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ರೈತರ ಸಲುವಾಗಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕ್ರಿ. ಗವಿಯಪ್ಪ ಸಾಹೇಬ್ರೆ ಘೋಷಣೆ ಮಾಡ್ರಿ, ಛಲದಿಂದ ನಾನು ಮಾಡಿ ತೋರಿಸ್ತೀನಿ. ಹಂಪಿ ಶುಗರ್ಸ್
ಚುನಾವಣೆ ಅದರ ಒಳಗಡೆ ನಾನು ಬೋರ್ಡ್ ಹಾಕದೆ ಹೋದರೆ ನನ್ನ ಹೆಸರು ಬದಲಾಯಿಸ್ಕೊಳ್ತೀನಿ ನಾನು. ಇದು ಚಾಲೆಂಜ್. ಇದು ವಿಜಯನಗರ ಜಿಲ್ಲೆ ರಚನೆಗೊಂಡ ಬಳಿಕ ಮಧ್ಯಮ ಹಾಗೂ ಬಡವರು ಪ್ಲಾಟ್ ಖರೀದಿಸಿ ಮನೆ ಕಟ್ಟಿಸಿಕೊಳ್ಳಲು ಆಗುತ್ತಿಲ್ಲ. ಹಾಗಾಗಿ ನಗರದ ಹೊರಭಾಗದಲ್ಲಿ ಬರುವ ಸರ್ಕಾರಿ ಜಮೀನನ್ನ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಮೀಸಲಿರಿಸಬೇಕೆಂದು ಸಿಪಿಐಎಂ ಪಕ್ಷದ ಅಂಗ ಸಂಘಟನೆಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಸಿಪಿಐಎಂ ಪಕ್ಷದ ಅಂಗ ಸಂಘಟನೆಗಳು ಇಲ್ಲಿನ ಉಪ ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಗರದ ಹೊರವಲಯದಲ್ಲಿನ ಸರ್ಕಾರಿ ಜಮೀನನ್ನ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಮೀಸಲಿರಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಂಕ್ಲಾಪುರ ಹಾಗೂ ಜಂಬುನಾಥಹಳ್ಳಿಯಲ್ಲಿ ಸರ್ಕಾರಕ್ಕೆ ಸೇರಿದ 350 ಎಕರೆ ವ್ಯಾಪ್ತಿಯ ಜಮೀನು ಇದೆ. ನಗರ ಪ್ರದೇಶದಲ್ಲಿ ಹಲವರು ನಿವೇಶನ ರಹಿತ ಬಡ ಕುಟುಂಬಗಳಿವೆ. ಹಾಗಾಗಿ ಸರ್ಕಾರಿ ಜಮೀನನ್ನ ಇಂಥವರಿಗಾಗಿ ಮೀಸಲಿರಿಸಿ ಹಂಚಿಕೆ ಮಾಡಬೇಕೆಂದು ಸಿಪಿಐಎಂನ ಮುಖಂಡ ಕರುಣಾನಿಧಿರವರು ಉಪ ಜಿಲ್ಲಾಧಿಕಾರಿಗಳಿಗೆ ಈ ವೇಳೆ ಆಗ್ರಹಿಸಿದರು. ಹೊಸಪೇಟೆ ನಗರದ ಮತ್ತು ಸಂಕ್ಲಾಪುರ ಮತ್ತು ಜಮನಾಥಲ್ಲಿರ್ತಕ್ಕಂಥ 114 ಸರ್ವೆ ನಂಬರು ಮತ್ತು 185 ಈ ಎರಡೂ ಸರ್ವೆ ನಂಬರ್ಗಳಲ್ಲಿ ಸುಮಾರು ಒಂದು 350ರಿಂದ 400 ಎಕರೆ ಜಮೀನಿದೆ. ಈ ಜಮೀನನ್ನು ಇವತ್ತು ಇಲ್ಲಿರ್ತಕ್ಕಂಥ ಅನೇಕ ಬಡ ಜನರೇನು ನಿವೇಶನ ರೈತರಿದ್ದಾರೆ, ಅವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿ ಒಳಗಡೆ ಎರಡೂ ಸರ್ವೆ ನಂಬರ್ಗಳಲ್ಲಿ ಈ ನಿವೇಶನಗಳಿಗೆ ಮಾತ್ರ ಈ ಜಮೀನನ್ನು ನಾವು ಮೀಸಲಿಡ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನು DC ಅವರು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೊಟ್ಟಿದ್ದೀವಿ. ಯಾಕೆ ಅಂತಂದು ಹೇಳಿದ್ರೆ ಈಗಾಗಲೇ ನಾವು ಕಳೆದ 2015ರಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು 1 ಲಕ್ಷ ಜನರಿಗೆ ನಿವೇಶನದ ಕೊರತೆ ಇದೆ. ಸೊ ಹಾಗಾಗಿ ಈ ಒಂದು ನಗರ ಇವತ್ತು ಬೆಳೀತಾ ಇರೋದ್ರಿಂದ ಇವತ್ತಿನ ದಿನಮಾನಗಳಲ್ಲಿ ಮಧ್ಯಮ ವರ್ಗದವರು ಮತ್ತು ಬಡ ಜನರು ನಿವೇಶನ ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲದೇ ಇರೋದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಇವತ್ತು ಆ ಒಂದು 2 ಸರ್ವೆ ನಂಬರ್ಗಳನ್ನು ಬಡವರಿಗಾಗಿ ನಿವೇಶನಕ್ಕಾಗಿ ಅದನ್ನು ಮೀಸಲು ಮಾಡಿದರೆ ಇವತ್ತು ನಮ್ಮ ಬಡ ಜನರಿಗೆ ಕನಿಷ್ಠ ನಿವೇಶನದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅನ್ನುವಂಥ ದಿಸೆ ಒಳಗೆ ನಾವು ಈ ಒಂದು ಜಿಲ್ಲಾಧಿಕಾರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. 2022-23ನೇ ಶೈಕ್ಷಣಿಕ ಸಾಲಿನ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಭಯ ನಿವಾರಣೆ ಮತ್ತು ಮನೋಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಿಂದ ವಿಶೇಷ ನೈಪುಣ್ಯ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಸರ್ಕಾರಿ ಪ್ರೌಢಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಕೊಟ್ಟರಸ್ವಾಮಿ ಮಠದ ಹಾನಗಲ್ಲ ಕುಮಾರೇಶ್ವರ ಸಭಾಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಹಾಗೂ ರಾಣೆಬೆನ್ನೂರಿನ ನಂದೀಶ್ವರ ನೈಪುಣ್ಯ ಕೌಶಲ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡ ಈ ಕಾರ್ಯಾಗಾರವನ್ನು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪನವರು ಮಾತನಾಡಿ ಮಕ್ಕಳಲ್ಲಿ ಪರೀಕ್ಷೆ ಬಗ್ಗೆ ಇರುವ ಭಯವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಇಂತಹ ಕಾರ್ಯಾಗಾರವನ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕಿನ ಸುಮಾರು 2000 ಮಕ್ಕಳಿಗೆ ನಾವು ಈ ತರಬೇತಿಯನ್ನು ಕೊಡಿಸ್ತಾ ಇದ್ದೀವಿ. ಸಂಪೂರ್ಣ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5:30ವರೆಗೂ ಮತ್ತು ಪರೀಕ್ಷೆ ಒಂದು ಸೀಟ್ ಮೇಲೆ ಕುಳಿತಿರುವಂತಹ ಸಂದರ್ಭದಲ್ಲಿ ತದನಂತರ ಪ್ರಶ್ನೆ ಪತ್ರಿಕೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಓದುವಂಥ ಸಂದರ್ಭದಲ್ಲಿ ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಓದಿದ ನಂತರ ಯಾವ ರೀತಿ ಅಟೆಂಡ್ ಮಾಡಬೇಕು ಆ ಪ್ರಶ್ನೆಗಳಿಗೆ ಎನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿವಿಧ ಹಂತಗಳಲ್ಲಿ ಮಕ್ಕಳಿಗೆ ಆತಂಕ ಉಂಟಾಗುವಂತಹ ಸಂಭವಗಳು ಸಾಕಷ್ಟು ಇರ್ತವೆ. ಎಷ್ಟೇ ಬುದ್ಧಿವಂತರಿದ್ದರೂ ಸಹಿತ ಮಕ್ಕಳು ಕೆಲವೊಂದು ಸಂದರ್ಭದೊಳಗೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಕೊಟ್ಟ ತಕ್ಷಣ ಯಾವುದೋ 1-2 ಪ್ರಶ್ನೆಗಳನ್ನು ನೋಡಿದಾಗ ಅವ್ರಿಗೆ ಬರದೇ ಇರ್ತಕ್ಕಂಥ ಪ್ರಶ್ನೆಗಳಿದ್ದರೆ ತಕ್ಷಣ ಅವರು ಆತಂಕಗೊಳ್ಳುವಂತಹ ಸನ್ನಿವೇಶಗಳು ಇರ್ತವೆ. ಸ್ವತಃ ನಾವು ಸಹಿತ ಈ ಒಂದು ಹಂತಗಳನ್ನು ದಾಟಿ ಬಂದಿದ್ದೇವೆ. ಅವು ಯಾವ ಮಕ್ಕಳಿಗೆ ಆಗಬಾರ್ದು. ನಮ್ಮ ಮಕ್ಕಳೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡಿಬೇಕು. ಸಾಕಷ್ಟು ಮಕ್ಕಳು 100% ಸಾಧನೆಯನ್ನು ಸಹಿತ ಮಾಡಬೇಕೆನ್ನುವ ಉದ್ದೇಶದಿಂದ ಇವತ್ತು ನಾವು ನಂದೀಶ್ ಶೆಟ್ಟರ್ನ ನಮ್ಮ ಹೊಸಪೇಟೆ ತಾಲೂಕಿಗೆ ಅವ್ರನ್ನ ನಾವು ಆಹ್ವಾನ ಮಾಡಿಕೊಂಡಿದ್ದೇವೆ. ಅವರ ಒಂದು ಈ ಮಾರ್ಗದರ್ಶನದ ಒಂದು ಸದುಪಯೋಗವನ್ನು ಇವೆಲ್ಲ ಮಕ್ಕಳು ಈ ವರ್ಷ SSLC ಬರೆಯುವಂಥ ಮಕ್ಕಳೆಲ್ಲರೂ ಯಾರು ನಿಮಗೆ ಪ್ರಶ್ನೆ ಉತ್ತರ ಬರೆಯೋದಕ್ಕೆ ಕಠಿಣ ಆಗ್ತಕ್ಕಂಥವ್ರು ಅವರ ಮಾರ್ಗದರ್ಶನ ಪಡಿತಕ್ಕಂಥದ್ದು, ಯಾರು 100 ತೆಗಿಬೇಕೆನ್ನುವಂತಹ ಹಂಬಲವನ್ನು ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಅವರ ಟ್ರಿಕ್ಸ್ಗಳನ್ನು ಅವುಗಳನ್ನು ತಿಳಿಸುವಂಥದ್ದು ಇವೆಲ್ಲವನ್ನು ನೀವು ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಕೊಟ್ಟಸ್ವಾಮಿ ಮಠದಲ್ಲಿ ನಮ್ಗೆ ಈ ಒಂದು ಜಾಗವನ್ನು ಸ್ವಾಮಿಗಳು ಒದಗಿಸಿಕೊಟ್ಟು ನಮಗೆ ಎಲ್ಲ ಮಕ್ಕಳಿಗೆ ಈ ಒಂದು ತರಬೇತಿ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಳಿಕ ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸಂಪನ್ಮೂಲ ವ್ಯಕ್ತಿಗಳಿಂದ ಜೀವನ, ಅಧ್ಯಯನ, ಪರೀಕ್ಷೆ ಹಾಗೂ ಮೆದುಳಿನ ನಿರ್ವಹಣೆ ಕುರಿತಾಗಿ ವಿಶೇಷ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಸಿಕೊಡುವ ಮೂಲಕ ಪರೀಕ್ಷೆ ಒಂದು ಆಟವಿದ್ದಂತೆ
ಅದರಲ್ಲಿ ಪಾಲ್ಗೊಂಡು ಗೆಲ್ಲಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಒಬ್ಬ ವಿದ್ಯಾರ್ಥಿ ಇಡೀ ಒಂದು ವರ್ಷ ಓದಿ ಕೇಳಿ ಮಾಡಿ ಬರೆದು ತೆಗೆದದ್ದನ್ನ ಎಲ್ಲಿಟ್ಕೊಳ್ತಾನೆ? ಮೆದುಳ. ಒಂದ್ ಇಡೀ ವರ್ಷ ಓದಿದ್ದನ್ನ 3 ಗಂಟೆ ಹೇಗೆ ತೆಗೆದು ಬರೀಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದ್ರ ಪಾಯಿಂಟ್ ಅಲ್ಲಿ ಬರ್ಕೊಳ್ಳಿ. ಮೆದುಳಿನ ನಿರ್ವಹಣೆ, ಬ್ರೇನ್ ಮ್ಯಾನೇಜ್ಮೆಂಟ್. 4ನೇದು ಮೆದುಳಿನ ನಿರ್ವಹಣೆ. 4 ಪಾಯಿಂಟ್ ಬರೋದ್ರ ಮುಗಿತಾ? ಪುಸ್ತಕ ಎಲ್ಲ ಬಚ್ಚಿಡಿ, ನೇರವಾಗಿ ಕುತ್ಕೋಬೇಕು. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಹುಟ್ಟಿದ್ದರೆ ಯಾರು ಓದು ಬರೇ ಪುಸ್ತಕ ಪೆನ್ನು ಎಕ್ಸಾಮ್ ಪ್ರಿಪರೇಟರಿ ಮಿಡ್ ಟರ್ಮ್ ಅಂತ ಹೇಳ್ತಿರ್ಲಿಲ್ಲ. ಯಾಕಂತ ಆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನ ಮೆದುಳು ಈಗಿನ ಹಾಗೆ ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಹೇಗ್ ಬಟ್ಟೆ ಹಾಕೋಬೇಕು, ಏನ್ ತಿನ್ಬೇಕು, ಆಹಾರ ಬೇಯಿಸ್ಬೇಕು ಬೇಯಿಸಬಾರ್ದು, ನಡೆ ನುಡಿ ಮಾತು ಕತೆ ಎಲ್ಲವೂ ಮನುಷ್ಯನಿಗೆ ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ. ಪ್ರಪಂಚ ಬದಲಾಯಿತು, ವರ್ಷಗಳು ಉರುಳಿತು, ಮನುಷ್ಯನ ಮೆದುಳು ವಿಕಸನ ಆಯಿತು. ಯಾವಾಗ ಮನುಷ್ಯನ ಮೆದುಳು ವಿಕಸನ ಆಯಿತೋ ಅವನ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು. ಬಟ್ಟೆ ಹಾಕೊಳ್ಳೋದು ಗೊತ್ತಾಯ್ತು, ಆಹಾರ ಬೇಯಿಸೋದು ಗೊತ್ತಾಯ್ತು, ಹೇಗೆ ಹೋಗು ಬರಹ ಎಲ್ಲ ಅವನಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಮನುಷ್ಯನಿಗೆ ಇರಿವಿನ ಪ್ರಜ್ಞೆ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು ಅವಾಗ ಪ್ರಪಂಚದಲ್ಲಿ ಸ್ಪರ್ಧೆ ಬಂತು. ಏನ್ ಬಂತು? 1200 ಹಿಡಿದು 1400 ಮನುಷ್ಯನ ಮೆದುಳಿನ ತೂಕ ಗಂಡು ಮತ್ತು ಹೆಣ್ಣಿಗೆ ಡಿಫರೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಎವರೇಜ್ ಆಗಿ 1200 400. ಹಾಗಾದ್ರೆ ಈ ಮೆದುಳು ನಮ್ಮ ಹತ್ರ ಇದೆಯೋ ಇಲ್ವೋ? ಮೆದುಳಿರೋರೆಲ್ಲ ಕೈ ಎತ್ತಿ ವಿದ್ಯಾರ್ಥಿಗಳು. ಯಾರಿಗೆ ಡೌಟ್ ಇದೆ, ಇಲ್ಲ ಅಂತಿದೆ ಕೈಸಿ. ಯಾರ ಹತ್ರ ನಿಜವಾಗ್ಲೂ ಮೆದುಳಿದೆ ಕೈಸಿ. ಕರೆಕ್ಟಾ? ಪ್ರಪಂಚದಲ್ಲಿ ಯಾವ ಸೈನ್ಸು ಯಾವ ಸೈಂಟಿಸ್ಟು ಮನುಷ್ಯನ ಮೆದುಳು ತುಂಬಿದೆ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈಗ ಹೇಳು, ನಿನ್ನ ಹತ್ರ ಶಕ್ತಿ ಇದೆಯೋ ಇಲ್ವೋ? ನೀನು ಅದ್ಭುತ ಹೌದೋ ಅಲ್ವೋ? ಕರೆಕ್ಟಾ? ಕ್ಲಿಯರಾ? ಹಾಗಾದ್ರೆ ಇಷ್ಟು ಅದ್ಭುತವಾದ ಶಕ್ತಿ ಎಲ್ಲಿದೆ? ಓಕೆ, ಶಕ್ತಿ ಇದೆ, ಆದ್ರೆ ಹೇಗೆ ಕೆಲಸ ಮಾಡುತ್ತೆ ಅದನ್ನ ಹೇಳ್ತಿಲ್ಲ. ನೋಡು, ತಿಳ್ಕೊ, ಕರೆಕ್ಟ್ ಆಗಿ ತಿಳ್ಕೊ. ಸರಿಯಾದ ಸಮಯಕ್ಕೆ ಸರಿಯಾದ ವಯಸ್ಸಿಗೆ ಸರಿಯಾದ ಹಂತಕ್ಕೆ ನೀವು ನಮಗೆ ಸಿಕ್ಕಿದ್ದೀರಾ. ಇದು ಒಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಮತ್ತು ನಮ್ಮ ನಂದೀಶ್ವರ ನೈಪುಣ್ಯ ಕೌಶಲ ಸಂಸ್ಥೆ ಮತ್ತು ಶಿಕ್ಷಣ ಇಲಾಖೆಯ ಸಹಕಾರ ನಡೆಯುತ್ತಿರುವಂತಹ ವಿಶೇಷ ಕಾರ್ಯಕ್ರಮ. ಕೇಳಿಸ್ಕೊ. ನೋಡು, ಈ 1200 400 ಮೆದುಳಿದೆಯಲ್ಲ, ನೀನು ಇದೇ ಚಿಕ್ಕ ವಯಸ್ಸಿಂದ ಏನೆಲ್ಲ ಆಲೋಚನೆಗಳೆಂಬ ವಿಚಾರಗಳೆಂಬ ಬೀಜಗಳನ್ನ ಇಲ್ಲಿ ಬಿಡ್ತಾ ಹೋಗ್ತೀಯಲ್ಲ, ಇದು ಒಂಥರ ಫಲವತ್ತಾದ ಭೂಮಿ ಇದ್ದಂಗೆ. ಏನೋ ಈ ಭೂಮಿಯಲ್ಲಿ ನೀನೇನೆಲ್ಲ ಆಲೋಚನೆಗಳೆಂಬ ವಿಚಾರ ಬೀಜಗಳನ್ನ ಬಿಡ್ತೀಯಲ್ಲ, ಬಿಟ್ಟ ತಕ್ಷಣ ಹಂಗೆ ಮೊಳಕೆ ಹೊಡೆದು ಸಸಿಯಾಗಿ ಬೆಳೀತಾ ಗಿಡ ಆಗಿ ನಿನ್ನ ವಯಸ್ಸು 25 ವರ್ಷ ಆಗ್ತಿದ್ದಂಗೆ ಹೆಮ್ಮರವಾಗಿ ಬೆಳೆದಿಲ್ಲ. ಕರೆಕ್ಟಾ? 25 ವರ್ಷ ಆದ್ಮೇಲೆ ಆ ಮರ ಏನಾದ್ರೂ ಹೂವು ಹಣ್ಣು ಕಾಯಿ ಫಲ ಪುಷ್ಪ ಕೊಡ್ತು, ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಬೀಜ ಬಿದ್ದಿತ್ತು ಅಂತ ಅರ್ಥ. 20 ವರ್ಷದ ಕುಮಾರಿ ವಿಧಿರವರು ಲೌಕಿಕ ಜೀವನ ತೊರೆದು ಜೈನ ದೀಕ್ಷೆ ಸ್ವೀಕರಿಸಲಿದ್ದಾರೆ. ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ಜೈನ ದೀಕ್ಷಾ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ದಿನಾಂಕ 17ರಂದು ಶ್ರೀ ಆದಿನಾಥ ಜೈನ ಶ್ವೇತಾಂಬರ ಸಂಘದ ಸಹಯೋಗದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು. ಹೀಗೆ ದಿನಾಂಕ 18ರಂದು ಜೈನ ದೀಕ್ಷಾ ಕಾರ್ಯಕ್ರಮ ನಡೆಯಲಿದ್ದು, ದಿನಾಂಕ 17ರಂದು ಶ್ರೀ ಆದಿನಾಥ ಜೈನ ಶ್ವೇತಾಂಬರ ಸಂಘದ ಸಹಯೋಗದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಜೈನ ದೀಕ್ಷೆ ಸ್ವೀಕರಿಸಲಿರುವ 20 ವರ್ಷದ ಕುಮಾರಿ ನಿಧಿರವರನ್ನ ಸಿಂಗರಿಸಿದ ವಾಹನದ ಮೂಲಕ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು.
ಈ ವೇಳೆ ಜೈನ ಸಮುದಾಯದ ಪುರುಷ ಹಾಗೂ ಮಹಿಳೆಯರು ತಾಶರಾಂಡೋಲ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಾ ಸಾಗಿ ಬಂದರು. ಇನ್ನು ಕುಮಾರಿ ವಿಧಿರವರು ಕೂಡ ಶೋಭಾಯಾತ್ರೆ ಉದ್ದಕ್ಕೂ ತಾಶರಾಂಡೋಲ ನಾದಕ್ಕೆ ಲೌಕಿಕ ಜೀವನದ ಕೊನೆಯ ಹೆಜ್ಜೆಯನ್ನ ಹಾಕಿ ಜೈನ ಧರ್ಮದ ಧ್ವಜವನ್ನ ಎತ್ತಿ ಹಿಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷದಿಂದ
ತನ್ನಿಮಿತ್ತ ನಡೆದ ಶೋಭಾಯಾತ್ರೆ ಉದ್ದಕ್ಕೂ ಕುಣಿದು ಕುಕ್ಕಳಿಸಿದ ಕುಮಾರಿ ವಿಧಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.